ಪ್ರೀತಿಸೋ ಜನರಿರುವರು ನಿನ್ನ ಬೆನು ಹಿಂದೆ, ಸಾಗರದಂತೆ ಹರಿಯುವರು ನಿನ್ನ ನೆರಳಂತೆ, ನಿನ್ನ ನಗು ಸಂತೋಷವ ಬಯಸೋರವರಂತೆ, ಒಂದು ಕ್ಷಣ ನೊಂದರೆ ನೀ ಸಹಿಸೋದಿರುವಂತೆ, ನಿನ್ನುಸಿರಿಗೆ ಉಸಿರೆರೆವರು ಲೆಕ್ಕಿಸರವರು. ಗಾಯ್ಸ್, ಪ್ರೀವಿಯಲ್ ನೋಡಿರೋ ರೀತಿ ತುಂಬಾ ಟ್ರೆಂಡಿಂಗ್ ಆಗ್ತಾ ಇದೆ. ಅದನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಸಿಂಪಲ್ ಆಗಿರುವಂಥ ಮೆಥಡಲ್ಲಿ ಹೇಳ್ಕೊಡ್ತೀನಿ. ಸೊ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಇದರ ಪ್ರಾಜೆಕ್ಟ್ನ ಕೊಟ್ಟಿರ್ತೀನಿ, ಅದನ್ನು ಅಲೈಟ್ ಮೋಷನಲ್ಲಿ ಇಂಪೋರ್ಟ್ ಮಾಡ್ಕೊಡ್ರಿ. ಸೊ ಫಸ್ಟ್ನೇದಾಗಿ ಅರ್ಥ ಮಾಡ್ಕೊಳ್ರಿ, ಯಾವುದೇ ಒಂದು ವಿಡಿಯೋ ಮಾಡಬೇಕಾದ್ರೆ ಆಡಿಯೋ ಎಡಿಟಿಂಗ್ ಕೂಡ ತುಂಬಾ ಮ್ಯಾಟ್ರ್ ಆಗುತ್ತೆ. ಸೊ ಆಡಿಯೋನ ಯಾವ ರೀತಿ ಎಡಿಟಿಂಗ್ ಮಾಡೋದಂತ ಕೂಡ ಸಿಂಪಲಾಗಿ ಹೇಳ್ತೀನಿ. ಏನೂ ಇಲ್ಲ ಗಾಯ್ಸ್, ನೀವು ಗೂಗಲ್ನ ಓಪನ್ ಮಾಡ್ಕೊಳ್ರಿ. ಸೊ ಓಪನ್ ಮಾಡ್ಕೊಂಡಾಗ ಇಲ್ಲಿ ನಿಮಗೆ ವೋಕಲ್ ರಿಮೂವರ್ ಅಂತೇಳಿ ಒಂದು ಆಪ್ಷನ್ ಸಿಗುತ್ತೆ, ಅದನ್ನು ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ನಿಮ್ಮ ಫೈಲ್ಸ್ನ ಅಂದರೆ ಯಾವ ಒಂದು ವಿಡಿಯೋನ ಮಾಡಿರ್ತಾರಲ್ವ ಆ ಒಂದು ಆಡಿಯೋನ ನೀವು ಇಲ್ಲಿ ಹ್ಯಾಡ್ ಮಾಡಬೇಕಾಗುತ್ತೆ, ಇನ್ಕ್ಲೂಡಿಂಗ್ ಸೊ ನೀವು ಮಾಡುವಂಥ ವಿಡಿಯೋದ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆನಾ. ಸೊ ಇಲ್ಲಿ ಆಲ್ರೆಡಿ ನಾನು ತುಂಬಾ ಮಾಡಿದ್ದೀನಿ ಕೂಡ. ಈಗ ಯಾವುದೇ ಒಂದು ಸೆಲೆಕ್ಟ್ ಮಾಡ್ಕೊಂಡು ತೋರಿಸ್ತೀನಿ, ಇಲ್ಲಿ ಆಡಿಯೋನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಸಿಂಪಲಾಗಿ ಹೇಳ್ತೀನಿ. ಓಕೆನಾ. ಸೊ ಇಲ್ಲಿ ನಿಮಗೆ ಮ್ಯೂಸಿಕ್ ಮತ್ತು ಆಡಿಯೋ ಡಿಫ್ರೆಂಟಾಗಿ ಎರಡು ತೋರಿಸುತ್ತೆ. ಅದರಲ್ಲಿ ನೀವು ಮ್ಯೂಸಿಕ್ನ ಕಂಪ್ಲೀಟ್ನಾಗಿ 0 ಮಾಡಿಕೊಂಡು ದೆನ್ ಅದನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಓಕೆನಾ. ಸೊ ಇದು ಈ ರೀತಿ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಲೇಟ್ ಆಗೋದಕ್ಕೋಸ್ಕರ ನಾನು ಇದನ್ನು ಸ್ಕಿಪ್ ಮಾಡ್ತೀನಿ. ನೆಕ್ಸ್ಟ್ ಡೌನ್ಲೋಡ್ ಮಾಡ್ಕೊಂಡಿರೋ ಆಡಿಯೋನ ಸೊ ಇನ್ನೊಂದು ಅಪ್ಲಿಕೇಶನ್ ಹೋಗಿ ವೆಬ್ಸೈಟಲ್ಲಿ ಓಪನ್ ಮಾಡೋಕ್ಕಾಗುತ್ತೆ, ಸ್ಲೋ ಆ್ಯಂಡ್ ರಿವರ್ಬ್ ಅಂತೇಳಿ. ಸೊ ಇಲ್ಲಿ ಆ ಫೈಲ್ಸ್ನ ಇಲ್ಲಿ ಹ್ಯಾಡ್ ಮಾಡಿರಿ. ಜಸ್ಟ್ ಈಗ ಒಂದು ತೋರಿಸ್ತೀನಿ. ಸೊ ಡೌನ್ಲೋಡ್ ಮಾಡ್ಕೊಂಡಿರೋ ಫೈಲ್ನ ನಾನೀಗ ತೋರಿಸ್ತೀನಿ ನೋಡಿ. ಸೊ ಓಕೆನಾ. ಇಲ್ಲಿ ಲೋಕಲ್ ರಿಮೂವ್ ಮಾಡಿರೋಂಥ ಆಡಿಯೋ ಇಲ್ಲಿ ನೋಡ್ತಾ ಇದ್ದೀರಾ, ಇದು ವೋಕಲ್ ರಿಮೂವ್ ಮಾಡಿರೋದ್ರೆ ಇದನ್ನು ನಾನು 1% ಇಟ್ಕೊಳ್ತೀನಿ. ಓಕೆನಾ. ಇದು ಏನಂತಂದರೆ ಸ್ಟುಡಿಯೋ ರೀತಿಯಾಗಿ ಒಂದು ಆಡಿಯೋನ ಕನ್ವರ್ಟ್ ಮಾಡಿಕೊಡುತ್ತೆ. ಓಕೆನಾ. ಇದನ್ನು ಒಂದು 60% ಇಟ್ಕೊಂಡು ಡೌನ್ಲೋಡ್ ಮಾಡ್ಕೊಂಡಿರಿ. ಸೊ ಇದನ್ನು ಈಗ ಆಡಿಯೋನ ಯಾವ ರೀತಿ ಕ್ರಿಯೇಟ್ ಮಾಡೋದಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಓಕೆನಾ. ಸೊ ಕ್ರಿಯೇಟ್ ಮಾಡಿದಾದ್ಮೇಲೆ ಡೈರೆಕ್ಟಾಗಿ ಏನು ಮಾಡಬೇಕಾಗಿಲ್ಲ, ಅಲೈಟ್ ಮೋಷನ್ ಓಪನ್ ಮಾಡ್ಕೊಳ್ರಿ. ಇನ್ಕ್ಲೂಡಿಂಗ್ ಇದೇ ಒಂದೇ ಸಾಂಗ್ ಅಂತಲ್ಲ, ನೀವು ಯಾವುದೇ ರೀತಿಯ ಒಂದು ಸಾಂಗ್ನ ಚೂಸ್ ಮಾಡ್ಕೊಂಡ್ರು ಕೂಡ ಸೊ ಪ್ಲಸ್ನ ಕೊಟ್ಕೊಂಡು ಸೊ ಇಲ್ಲಿ 4:5ನ ಸೆಲೆಕ್ಟ್ ಮಾಡಿಕೊಂಡು ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕೊಟ್ಕೊಳ್ರಿ. ಸೊ ಈಗ ನಾನು ಆಲ್ರೆಡಿ ಪ್ರೀವಿಯಲ್ ತೋರಿಸಿರೋ ವಿಡಿಯೋನ ಮಾಡಿದ್ರೆ ನಿಮಗೆ ಅರ್ಥ ಆಗ್ಬಿಡುತ್ತೆ ಅಂದ್ಕೊಂಡಿದ್ದೀನಿ. ಸೊ ಈಗ ಇನ್ಕ್ಲೂಡಿಂಗ್ ಬ್ಯಾಕ್ಗ್ರೌಂಡಲ್ಲಿರುವಂಥ ವೀಡಿಯೋಸ್ಗಳು ಫೋಟೋಸ್ಗಳನ್ನ ನೀವು ಪಿಂಟ್ರೆಸ್ಟ್ ಆ್ಯಪಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಓಕೆನಾ. ಸೊ ಕೆಲವೊಬ್ಬರಿಗೆ ಪಿಂಟ್ರೆಸ್ಟ್ ಆ್ಯಪ್ ವರ್ಕ್ ಆಗಲಿಲ್ಲ ಅಂತಂದರೆ ಸೊ ಬೇರೆ ಒಂದು ಸಾಫ್ಟ್ವೇರ್ಗಳು ತುಂಬಾ ಇದ್ದಾವೆ, ನೀವು ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಓಕೆ. ನಾನು ಪಿಂಟ್ರೆಸ್ಟ್ನ ಸುಮಾರು ಸರಿ ಪಿಂಟ್ರೆಸ್ಟ್ ಆ್ಯಪಲ್ಲಿ ನಾನು ಎಲ್ಲವನ್ನು ಯೂಸ್ ಮಾಡ್ತೀನಿ. ಓಕೆ. ಸೊ ಈಗ ಆಲ್ಮೋಸ್ಟ್ ಆಗಿ ಡೌನ್ಲೋಡ್ ಮಾಡ್ಕೊಂಡಿರೋ ವಿಡಿಯೋನ ನಾವು ಇಲ್ಲಿ ಡೈರೆಕ್ಟಾಗಿ ಹ್ಯಾಡ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಪ್ಲಸ್ನ ಕೊಟ್ಕೊಂಡು ಸೊ ಆಡಿಯೋನ ಫಸ್ಟು ಅಲ್ಲಿ ಏನು ರಿವರ್ಬ್ ಮಾಡ್ಕೊಂಡಿರ್ತಾರಲ್ಲ ಆ ಒಂದು ಆಡಿಯೋನ ಡೈರೆಕ್ಟಾಗಿ ಇಲ್ಲಿ ಇಂಪೋರ್ಟ್ ಮಾಡ್ಕೊಳ್ರಿ. ಓಕೆನಾ. ಈ ರೀತಿ ಇರುತ್ತೆ. ಓಕೆನಾ. ಸೊ ಈಗ ನಮ್ಗೆ ಆಡಿಯೋ ಎಲ್ಲಿಂದ ಬೇಕು ಅಲ್ಲಿಂದ ಕಟ್ ಮಾಡ್ಕೊಳ್ರಿ. ಕಟ್ ಮಾಡ್ಕೊಂಡಾದ್ಮೇಲೆ ಈಗ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ನೀಟಾಗಿ ನೀವು ಒಂದು ಆಡಿಯೋನ ಜನರೇಟ್ ಮಾಡ್ಕೊಂಡಿರ್ತೀರ. ನೆಕ್ಸ್ಟ್ ಏನಿಲ್ಲ, ಆ ವಿಡಿಯೋ ತಕ್ಕಂತೆ ಆಡಿಯೋ ತಕ್ಕಂತೆ ಬ್ಯಾಕ್ಗ್ರೌಂಡಲ್ಲಿರುವಂಥ ಇಮೇಜಸ್ಗಳನ್ನ ನೀವು ಚೇಂಜ್ ಮಾಡ್ತಾ ಅಥವಾ ವೀಡಿಯೋಸ್ಗಳನ್ನ ಚೇಂಜ್ ಮಾಡ್ತಾ ಹೋಗಬೇಕಾಗುತ್ತೆ. ಈಗ ಸಿಂಪಲ್ ಆಗಿ ನಾನು ಯಾವುದಾದ್ರೂ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಈಗ ಇದೇ ಒಂದು ವಿಡಿಯೋನ ತೋರಿಸೋದಲ್ಲ, ಪ್ರೀ ವಿಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಇದನ್ನು ಕೊಟ್ಕೊಂಡು ಕ್ಲಿಕ್ ಮಾಡಿ ಆಡಿಯೋನ ಮ್ಯೂಟ್ ಮಾಡ್ಕೊಳ್ತೀನಿ. ಸೊ ಮ್ಯೂಟ್ ಮಾಡ್ಕೊಂಡು ಇಲ್ಲಿ 3 ಡಾಟ್ಸ್ ಕೊಟ್ಟು ಫಿಲ್ ಕಂಪೋಸಿಷನ್ ಏರಿಯಾ ಕೊಡ್ತೀನಿ. ಸೊ ಇದು ತುಂಬ ಲೆಂತ್ ಇತ್ತಂದರೆ ಕಟ್ ಮಾಡ್ಕೊಳ್ರಿ, ಇಲ್ಲಾಂತಂದರೆ ನೀವು ಇಷ್ಟೇ ಕೂಡ ಮಾಡ್ಕೊಳ್ರಿ. ನೆಕ್ಸ್ಟ್ ಒಂದು ವಿಡಿಯೋ ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ಇನ್ಕ್ಲೂಡಿಂಗ್ ಇದು ಒಂದೇ ವಿಡಿಯೋ ಅಂತಲ್ಲ, ನಿಮ್ಗೆ ಯಾವ ವಿಡಿಯೋ ಇಷ್ಟ ಆಗುತ್ತೆ ಸೇಮ್ ಅದೇ ರೀತಿ ಬ್ಯಾಕ್ಗ್ರೌಂಡಲ್ಲಿರುವಂಥ ಇಮೇಜಸ್ಗಳು ಫೋಟೋಸ್ಗಳನ್ನು ನೀವು ಹಾಕಿ. ಓಕೆನಾ. ಸೊ ಹಾಕಿದ್ಮೇಲೆ ಆ ಒಂದು ಆಡಿಯೋನ ಮ್ಯೂಟ್ ಮಾಡಿಕೊಂಡು ಇಲ್ಲಿ 3 ಡಾಟ್ಸ್ ಕೊಟ್ಟು ಫಿಲ್ ಕಂಪೋಸಿಷನ್ ಏರಿಯಾ ಕೊಡ್ರಿ. ಸೊ ಈ ರೀತಿ ಆಗುತ್ತೆ. ಓಕೆ. ಈ ರೀತಿ ಆದಾಗ ನೆಕ್ಸ್ಟ್ ಏನು ಮಾಡಿಬಿಡ್ರಿ, ನಾನು ಪ್ರೀಸೆಟ್ನ ಕೊಟ್ಟಿರ್ತೀನಿ, ಆ ಪ್ರೀಸೆಟ್ನ ಓಪನ್ ಮಾಡ್ಕೊಳ್ರಿ. ಓಕೆನಾ. ಬ್ಯಾಕ್ ಹೋಗ್ಬಿಟ್ಟು ಪ್ರೀಸೆಟ್ನ ಓಪನ್ ಮಾಡ್ಕೊಳ್ರಿ. ಸೊ ಪ್ರೀಸೆಟ್ನ ಓಪನ್ ಮಾಡ್ಕೊಂಡಾದ್ಮಾಗ ನಿಮ್ಗೆ ಈ ರೀತಿ ತೋರಿಸ್ತಾ ಇರುತ್ತೆ ಇಲ್ಲಿ. ಸೊ ಇಲ್ಲಿ ಇದನ್ನು 4 ಪ್ರೀಸೆಟ್ನ ಈ ಥರ ಟೋಟಲ್ 5 ಪ್ರೀಸೆಟ್ನ ಸ್ಟಾರ್ಟಿಂಗಿಂದ 5 ಪ್ರೀಸೆಟ್ನ ಈ 3 ಡಾಟ್ಸ್ ಕೊಟ್ಟು ಕಾಪಿ ಲೇಯರ್ ಮಾಡ್ಕೊಳ್ರಿ. ಓಕೆನಾ. ಸೊ ಕಾಪಿ ಲೇಯರ್ ಮಾಡಿಕೊಂಡು ಬ್ಯಾಕ್ ಬಂದುಬಿಟ್ಟು ಈ ಮಾಡ್ತಿರುವಂತಹ ವಿಡಿಯೋ ಎಲ್ಲಿರುತ್ತೆ ಅಲ್ಲಿ ಪೇಸ್ಟ್ ಮಾಡಿರಿ. ಸೊ ಓಕೆನಾ. ಪೇಸ್ಟ್ ಮಾಡಿದ್ರೆ ಈ ರೀತಿ ಆಗುತ್ತೆ. ಓಕೆನಾ. ಈ ರೀತಿ ಆಗುತ್ತೆ. ಇಲ್ಲಿ ನೀವೇನು ಮಾಡಬೇಕು ಅಂತಂದರೆ ಸೊ ಈ ಒಂದು ಫಾಂಟನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿರ್ತೀನಿ. ಇದು ಬಿಗ್ ನೂಡಲ್ಸ್ ಅಂತೇಳಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಇಂಪೋರ್ಟ್ ಮಾಡ್ಕೊಳ್ರಿ. ಸೊ ಈ ರೀತಿ ಕಾಣಿಸ್ತಾ ಇರುತ್ತೆ ನಿಮಗೆ. ಈ ರೀತಿ ಕಾಣಿಸಿದಾಗ ಈ ಒಂದು ಇಮೇಜಿನ ಕಲರ್ನು ಕೂಡ ಚೇಂಜ್ ಮಾಡ್ಕೋಬೇಕು. ಸೊ ಮತ್ತೆ ಅದಕ್ಕೆ ವಾಪಸ್ ಹೋಗಿ ಮಾಡಿರೋಂಥ ಇಮೇಜಸ್ಗೆ ಹೋಗ್ಬಿಡಿ. ಓಕೆನಾ. ಇಮೇಜಸ್ಗೆ ಹೋಗೋಕ್ಕಿಂತ ನಿಮ್ಗೆ ಏನಾದ್ರು ಗೊತ್ತಾಗಲಿಲ್ಲ ಅಂತಂದರೆ ಅದೇ ವಿಡಿಯೋಗೆ ಮಾಡ್ತಿರೋಂಥ ವಿಡಿಯೋಗೆ ಬಂದು ಸೊ ಆ ಒಂದು ವಿಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಎಫರ್ಟ್ಸ್ಗೆ ಹೋಗಿ ಆ್ಯಡ್ ಎಫರ್ಟ್ಸ್ಗೆ ಹೋಗಿ ಇಲ್ಲಿ ಕಲರ್ನ ಬೇಕಾದರೆ ನೀವು ಚೇಂಜ್ ಮಾಡ್ಕೋಬೋದು. ಓಕೆನಾ. ಅದರ್ಸಲ್ಲಿ ಇಲ್ಲಿ ನೋಡಿ ಚಾನಲ್ ರ್ಯಾಂಪ್ ಅಂತ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸ್ಟಾರ್ಟಿಂಗ್ ಸೆಟ್ಟಿಂಗ್ ಕೊಟ್ಕೊಳ್ರಿ. ಸೊ ಇಲ್ಲಿ ನಿಮಗೆ ಯಾವ ಕಲರಲ್ಲಿ ನಿಮ್ಗೆ ಇಷ್ಟ ಆಗುತ್ತೆ ಆ ಒಂದು ಕಲರ್ನ ನೀವು ಇಲ್ಲಿ ಜಸ್ಟು ಆ್ಯಡ್ ಮಾಡಿ. ನಾನು ವೈನೇ ಸೆಲೆಕ್ಟ್ ಮಾಡ್ಕೊಳ್ತೀನಿ, ಹೇಗೆ ಅಂದರೆ ಅದೇ ಸೊ ಜಸ್ಟ್ ಏನಿಲ್ಲ, ಈ ಒಂದು ಎಫರ್ಟ್ನ ಕಾಪಿ ಮಾಡ್ಕೊಳ್ರಿ. ಸೊ ನೆಕ್ಸ್ಟ್ ಹೋಗ್ಬಿಟ್ಟು ಪೇಸ್ಟ್ ಮಾಡಿರಿ. ಸೊ ಈ ರೀತಿ. ಓಕೆನಾ. ನೋಡಿ
ನೆಕ್ಸ್ಟ್ ಏನಿಲ್ಲ, ಇಲ್ಲಿ ಲಿರಿಕ್ಸ್ ಆಲ್ರೆಡಿ ಬಂದಿರುತ್ತೆ ಓಕೆನಾ. ಈ ಒಂದು ಫಾಂಟನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಡೌನ್ಲೋಡ್ ಮಾಡ್ಕೊಂಡು ಇಂಪೋರ್ಟ್ ಮಾಡ್ಕೊಂಡಿರಿ ಓಕೆನಾ. ಸೊ ನೋಡ್ತಾ ಇರಿ, ಈಗ ಇಲ್ಲಿ ಆಲ್ಮೋಸ್ಟ್ ಆಗಿ ಲಿರಿಕ್ಸ್ ಬರ್ತಾ ಇದೆ. ಇವಾಗ ನೀ ಪ್ರೀತಿಸುವ ಜನರಿರುವರು ಓಕೆನಾ. ಇಲ್ಲಿ ಏನಾದರೂ ಜಾಸ್ತಿ ಬಂತಂದ್ರೆ ಟೈಮರ್ ಕೊಟ್ಕೊಂಡು ಈ ಥರ ಕಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಇದನ್ನು ಕಾಪಿ ಮಾಡಿಕೊಂಡು ಸೊ ನೆಕ್ಸ್ಟು ಜನರಿರುವರು ಪೇಸ್ಟ್ ಮಾಡಿಕೊಂಡು ಎಡಿಟ್ ಟೆಸ್ಟ್ಗೆ ಹೋಗಿ ಇದನ್ನು ಡಿಲೀಟ್ ಮಾಡ್ಕೊಂಡ್ರಿ. ಜನರಿರುವರು ಓಕೆನಾ, ಡನ್ ಕೊಟ್ಕೊಳ್ರಿ. ಸೊ ಈ ರೀತಿ ನೋಡಿ, ನಿನ್ನ ಬೆನ್ನಿಂದೆ, ನಿನ್ನ ಬೆನ್ನಿಂದೆ. ನೆಕ್ಸ್ಟ್ ರಬ್ಕೋ ಇದನ್ನ ಅಳಗಿಸಿ, ನಿನ್ನ ಬೆನ್ನ ಹಿಂದೆ ಓಕೆನಾ. ಈ ರೀತಿ ಬಂದ್ಕೊಂಡು ಡನ್ ಕೊಟ್ಕೊಳ್ರಿ. ಇಲ್ಲಾಂದ್ರೆ ಸ್ವಲ್ಪ ಲಿರಿಕ್ಸ್ ಜಾಸ್ತಿ ಬರುತ್ತೆ ಅಂತಂದರೆ ಟೈಮರ್ ಕೊಟ್ಕೊಂಡು ಇದನ್ನು ಕಮ್ಮಿ ಮಾಡ್ಕೊಳ್ರಿ ಈ ಥರ. ಅವಾಗ ಅದು ನೀಟಾಗಿ ಹ್ಯಾಡ್ ಆಗುತ್ತೆ. ಕಟ್ ಮಾಡ್ಕೊಂಡ್ರೆ ನಿಮಗೆ ಅದು ಎಫೆಕ್ಟು ಹಾಳಾಗ್ಬಿಡುತ್ತೆ ಓಕೆನಾ. ಇಲ್ಲಿ ನೋಡಿ ಅದನ್ನು ಈ ರೀತಿ ಬರ್ಕೊಂಡ್ರಿ. ನಾನು ಕೆಲವೊಂದು ನಿಮಗೆ ಮ್ಯೂಸಿಕ್ನೇ ಕೊಟ್ಟಿರ್ತೀನಿ ನೋಡಿ, EFX ಮ್ಯೂಸಿಕ್ ಕೊಟ್ಟಿರ್ತೀನಿ. ಸೊ ನಿಮ್ಗೆ ಎಲ್ಲಿ ಇಷ್ಟ ಆಗುತ್ತೆ ಅಂದರೆ ಅಲ್ಲಿ ನೀವು ಅದನ್ನು ಹಾಕಬೇಕಾಗುತ್ತೆ. ಸೊ ಈಗ ಸಿಂಪಲ್ ಆಗಿ ನಾನೀಗ ಒಂದು EFX ಸೌಂಡ್ ಇಲ್ಲಿದೆ ನೋಡಿ, ಇದನ್ನು ಕಾಪಿ ಮಾಡ್ಕೊಳ್ತೀನಿ. ಸೊ ಕಾಪಿ ಮಾಡ್ಕೊಂಡು ಬ್ಯಾಕ್ ಹೋಗಿ ಸೊ ಈ ಮಾಡ್ತಿರುವಂಥ ವಿಡಿಯೋ ಏನಿರುತ್ತೆ ಅಲ್ಲಿ ಹೋಗ್ತೀನಿ. ಸೊ ಅಲ್ಲಿ ಹೋಗ್ಬಿಟ್ಟು ನಾನು ಏನು ಮಾಡ್ತೀನಿ, ಇಲ್ಲೇ ಪೇಸ್ಟ್ ಮಾಡ್ತೀನಿ. ಯಾಕಂದರೆ ಇಲ್ಲೇ ಒಂದು 3 ಸೆಕೆಂಡ್ಸ್ವರೆಗೂ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಪೇಸ್ಟ್ ಮಾಡ್ತೀನಿ. ಈಗ ಯಾವ ರೀತಿ ಅಂದರೆ ಒಂದು ಬ್ಲಿಂಕ್ ಆಗೋ ರೀತಿ ಅದು ಮ್ಯೂಸಿಕ್ ಇದೆ EFX ಓಕೆನಾ. ಸೊ ಇನ್ನೊಂದು EFX ಕೂಡ ನಾನು ಕೊಟ್ಟಿದ್ದೀನಿ, 3 ಕೊಟ್ಟಿರ್ತೀನಿ ಟೋಟಲು. ಸೊ ಇಲ್ಲಿ ನೋಡ್ತಾ ಇರ್ಬೋದು. ಈಗ ವಾಪಸ್ ಅಲ್ಲಿಗೆ ಹೋಗ್ಬಿಟ್ಟು ಇಲ್ಲಿ 2 ಇದೆ ನೋಡಿ. ಸೊ ಇದನ್ನ ಎರಡನ್ನು ಕಾಪಿ ಮಾಡ್ಕೊಳ್ರಿ. ಸೇಮ್ ಈ ಥರ ಲಾಂಗ್ ಪ್ರೆಸ್ ಮಾಡಿ ಕಾಪಿ ಮಾಡ್ಕೊಂಡ್ರೆ ಸೊ ನೆಕ್ಸ್ಟು ನಿಮ್ಗೆ ಎಲ್ಲಿ ಆಗ್ಬೇಕು ಅನ್ಕೊಂಡಿರ್ತಾರೆ ಈಗ ಮಾಡಬೇಕಾಗಿರೋಂಥ ವೀಡಿಯೋದಲ್ಲಿ ಸೊ ಡೈರೆಕ್ಟಾಗಿ ಅಲ್ಲಿ ಹೋಗ್ಬಿಟ್ಟು ಅದನ್ನು ಡೈರೆಕ್ಟಾಗಿ ಇಲ್ಲಿ ಪೇಸ್ಟ್ ಮಾಡಿರಿ ಈ ಥರ ಓಕೆನಾ. ಪೇಸ್ಟ್ ಮಾಡಿ ಈಗ ನೋಡ್ರಿ, ಈ ಥರ ಪೇಸ್ಟ್ ಮಾಡಿರಿ. ಹಂಗೆ ಇನ್ಕ್ಲೂಡಿಂಗ್ ನಿಮ್ಗೆ ಇಷ್ಟ ಆದಲ್ಲಿ ಪೇಸ್ಟ್ ಮಾಡ್ಕೊಳ್ರಿ ಅಷ್ಟೇ ಓಕೆನಾ. ಸೊ ನೆಕ್ಸ್ಟ್ ಈಗ ನೆಕ್ಸ್ಟ್ ಲಿರಿಕ್ಸ್ ಏನಿರುತ್ತೆ ನೋಡ್ಕೊಳ್ಳಿ ಓಕೆನಾ. ನೆಕ್ಸ್ಟ್ ಲಿರಿಕ್ಸ್ ಏನಿರುತ್ತೆ ಅಲ್ಲಿ ಹೋಗಿ ಇದನ್ನು ಕಾಪಿ ಮಾಡ್ಕೊಂಡಿರ್ತೀರ ಆಲ್ರೆಡಿ. ಸೊ ಪೇಸ್ಟ್ ಮಾಡ್ಕೊಳ್ರಿ ಓಕೆನಾ. ಪೇಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಎಡಿಟ್ ಟೆಸ್ಟ್ಗೆ ಹೋಗಿ ಸಾಗರದಂತೆ ಓಕೆನಾ, ಸಾಗರದಂತೆ ಡನ್ ಕೊಟ್ಕೊಳ್ರಿ. ಸೊ ಇದು ಮಿಡ್ಲಲ್ಲಿ ಇದ್ರೆ ಮಿಡ್ಲಲ್ಲಿ ಈ ಥರ ಮಾಡ್ಕೊಳ್ರಿ. ಸೇಮ್ ಆ್ಯಸ್ ಇಟ್ ಈಸ್ ಇದೇ ರೀತಿ ಈ ಥರ ನೀಟಾಗಿ ಬರ್ಕೊಂಡು ಇಲ್ಲಿ ಎಕ್ಸ್ಪೋರ್ಟ್ ಕೊಟ್ಕೊಂಡು ಈ ಒಂದು ಸೆಟ್ಟಿಂಗ್ನೆಷ್ಟು ಎಕ್ಸ್ಪೋರ್ಟ್ ಮಾಡಿಕೊಂಡು ಸೊ ಸೇವ್ ನಾವು ಮಾಡ್ಕೊಳ್ರಿ ಓಕೆ. ಸೊ ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಗೈಸ್. ಇಷ್ಟ ಆದರೆ ದಯವಿಟ್ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.